ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಹೊತ್ತುಕೊಂಡೋಗಿ ಅಶೋಕವನದಲ್ಲಿ ಇಟ್ಟಿರ್ತಾರಲ್ಲ, ಆಗ ಸೀತೆಯನ್ನು ಒಲಿಸಿಕೊಳ್ಳೋದಕ್ಕೆ ರಾವಣ ಹಲವಾರು ವೇಷಗಳನ್ನು ಹಾಕ್ತಾನೆ. ಒಂದ್ಸಲ ಯಾರೋ ಗಂಧರ್ವನ ತರ, ಒಂದ್ಸಲ ಯಾರೋ ದೇವತೆಯ ಹಾಗೆ, ಇನ್ನೊಂದ್ಸಲ ಬಹಳಷ್ಟು ರೂಪಿ ಯುವಕನ ಹಾಗೆ, ಯಾರನ್ನಾದ್ರೂ ಆಕರ್ಷಿಸಬಲ್ಲಂಥ ಬಹಳ ದೊಡ್ಡ ಜ್ಞಾನಿಯ ಹಾಗೆ, ಹೀಗೆ ಬಹಳ ವೇಷಗಳನ್ನ ಹಾಕ್ತಾನೆ. ಸೀತೆ ಕಣ್ಣೆತ್ತಿಯೂ ನೋಡುದಿಲ್ಲ. ಆಗ ರಾವಣನ ಮಂತ್ರಿ ಪ್ರಹಸ್ತ ರಾವಣನಿಗೆ ಹೇಳ್ತಾನೆ, ನಾವು ರಾಕ್ಷಸರು ಯಾವ ವೇಷ ಬೇಕಾದ್ರೂ ಚೆನ್ನಾಗಿ ಹಾಕ್ತೀವಿ, ದೊರೆ ನೀನೊಂದ್ಸಲ ರಾಮನ ವೇಷನೇ ಹಾಕ್ಬೇಕಾಗಿತ್ತು. ರಾಮನ ವೇಷ ಹಾಕಿದ್ರೆ ಸೀತೆ ಗೊತ್ತೇ ಆಗ್ತಿರ್ಲಿಲ್ಲ ಇದು ರಾಮ ಅಲ್ಲ ಅಂತ. ರಾಮನ ವೇಷನೇ ಹಾಕ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ತಕ್ಷಣ ರಾವಣ ಹೇಳಿದ್ದು, ರಾಮನ ವೇಷನೂ ಹಾಕಿದೆಪ್ಪ, ರಾಮನ ವೇಷನೂ ಹಾಕಿದೆ, ಆದ್ರೆ ನಾನು ರಾಮನ ವೇಷ ಹಾಕಿದಾಗ ನಾನೇ ಆಕೆಯನ್ನು ಕಣ್ಣೆತ್ತು ನೋಡೋಕ್ಕಾಗ್ಲಿಲ್ಲ.